ಭೂಮಿಗೆ ಚಿನ್ನದ ಬೆಲೆ ಬಂದ್ರೆ ಎಂತವರ ಕಣ್ಣು ಕೂಡ ಆ ಭೂಮಿಯ ಮೇಲೆ ಬೀಳದೇ ಇರಲ್ಲ. ನಿವೇಶನ ನಿರ್ಮಾಣ ಮಾಡಿ ಕೋಟಿ ಕೋಟಿ ಹಣ ಕೊಡುವೆ ಎಂದು ತನ್ನ ಕುಟುಂಬಸ್ಥರು ಸೇರಿದಂತೆ ಸಾಕಷ್ಟು ಜನರಿಗೆ ವಂಚಿಸಿದ್ದಾರೆ. ಈ ರೀತಿ ಪಂಗನಾಮ ಹಾಕಿದ್ದು ಬೇರೆ ಯಾರೂ ಅಲ್ಲ, ಪೊಲೀಸ್ ಇಲಾಖೆಯ ಅಧಿಕಾರಿ ಡಿವೈಎಸ್ಪಿ ನಂಜುಂಡಯ್ಯ. ಉಂಡೆನಾಮ ಹಾಕಿದ್ದೆಷ್ಟು ಪೊಲೀಸರ ವಿಚಾರಣೆಯಲ್ಲಿ ಬಯಲಾಗಿದ್ದೇನು? ಇಲ್ಲಿದೆ ಕಂಪ್ಲೀಟ್ ಡೀಟೇಲ್ಸ್. ಡಿವೈಎಸ್ಪಿಯಿಂದ ಕೋಟಿ ಕೋಟಿ ವಂಚನೆ, 9 ಎಕರೆ ಜಮೀನು ಡೆವಲಪ್ ಮಾಡೋದಾಗಿ ವಂಚನೆ, ಸಹಿ ಫೋರ್ಜರಿ, ಒಂದೇ ಸೈಟ್ ಹಲವರಿಗೆ ಅಗ್ರಿಮೆಂಟ್. ನೋಡಿದ್ರಲ್ಲ, ಈ ಫೋಟೋದಲ್ಲಿ ಕಾಣುವ ವ್ಯಕ್ತಿಯ ಡಿವೈಎಸ್ಪಿ ಹೆಸರು ನಂಜುಂಡಯ್ಯ. ಬೆಂಗಳೂರು ಹೊರವಲಯ ನೆಲಮಂಗಲದಲ್ಲಿ ಭೂಮಿಗೆ ಚಿನ್ನದ ಬೆಲೆ ಇದೆ. ಇದನ್ನೇ ಬಂಡವಾಳ ಮಾಡಿಕೊಂಡ ಈ ಪೊಲೀಸ್ ಅಧಿಕಾರಿ ಸಾಕಷ್ಟು ಜನರಿಗೆ ವಂಚನೆ ಮಾಡಿರುವ ಆರೋಪ ಕೇಳಿ ಬಂದಿದೆ. ಡಿವೈಎಸ್ಪಿ ಅಧಿಕಾರಿ ವಿರುದ್ಧ ಕೋಟಿ ಕೋಟಿ ವಂಚನೆ ಆರೋಪ ಕೇಳಿ ಬಂದಿದೆ. ಈ ಸಂಬಂಧ ನೆಲಮಂಗಲ ಟೌನ್ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದ್ದು, ಪ್ರಕರಣ ಸಂಬಂಧ ಡಿವೈಎಸ್ಪಿಯನ್ನ ಪೊಲೀಸರು ವಿಚಾರಣೆ ನಡೆಸುತ್ತಿದ್ದು, ಡಿವೈಎಸ್ಪಿ ನಂಜುಂಡಯ್ಯ ಸಂಬಂಧಿಕರ ಬಳಿ 9 ಎಕರೆ ಜಮೀನು ಡೆವಲಪ್ ಮಾಡೋದಾಗಿ ಹೇಳಿ ವಂಚನೆ ಮಾಡಿದ್ದಾರೆ ಎನ್ನಲಾಗಿದೆ. ಚನ್ನಪಟ್ಟಣದಲ್ಲಿ ಡಿವೈಎಸ್ಪಿ ಆಗಿದ್ದಾರೆ ಸರ್. ಅವ್ರು ನಮ್ಗೆ ಏನೋ ಒಂದು ಮೋಸ ಮಾಡಲ್ಲ ಅಂತ ಒಂದು ಇದ್ರ ಮೇಲೆ ನಾವು ನಮ್ಮ ಜಾಗನ ಅವರು ಹೇಳ್ದಂಗೆಲ್ಲ ಕೆಲವೊಂದು ಸೈಟ್ಗಳು ಮಾಡಿ ನಾವೇ ರಿಜಿಸ್ಟರ್ ಮಾಡ್ಕೊಡ್ತೀವಿ ಸರ್. ಅವ್ರು ಒಂದೇ ಖಾತೆ ಮೇಲೆ ಅವ್ರ ತಮ್ಮನ್ನ ಇದ್ರದ್ದು ಆನಂದನ ಇದ್ರ ಮೇಲೆ ರಿಜಿಸ್ಟರ್ ಎಲ್ಲ ಮಾಡಿಸ್ತಾರೆ. ನಾನು ಕೇಳ್ತೀನಿ, ಅಣ್ಣ ಇದೆಲ್ಲ ತಪ್ಪಲ್ವಾ, ಇದೆಲ್ಲ ಮಾಡಬಾರ್ದು ಅಂತ ಅಂದ್ರೆ, ಇದು ನನಗೆ ಅರ್ಜೆಂಟಾಗಿ ದುಡ್ಡು ಬೇಕು, ನೀನು ಇದನ್ನ ಮಾಡು, ಆನಂದ ನನ್ನ ಸ್ವಂತ ತಮ್ಮನೇ ಅಲ್ವಾ, ನಿನ್ ಮೇಲೆ ಏನು ಪ್ರಾಬ್ಲಮ್ ಆಗಲ್ಲ, ನಾನು ನೋಡ್ಕೊಂತೀನಿ ಅಂತ ಎಲ್ಲ ಹೇಳ್ತಾರೆ. ನಾವೆಲ್ಲ ಅವ್ರು ಹೇಳಿದ್ರಂತ ಮಾಡ್ಕೊಡ್ತೀವಿ. ಆದ್ರೆ ನಮ್ಗೆ ಯಾವ್ದೊಂದು ದುಡ್ಡುಗಳು ಕೆಲವೊಂದು ಕೊಡೋದು ಪೋಸ್ಟರ್ ಚೆಕ್ ತಿರ್ಗಾ ಅವರೇ ವಾಪಸ್ ಇಸ್ಕೊಂತಾರೆ. ಹೆಚ್ಚು ಕಮ್ಮಿ ಅವರು ಒಂದು 4.25 ಕೋಟಿವರೆಗೂ ಇದು ಮಾಡಿದ್ದಾರೆ ಸರ್. ಇನ್ನು ದೂರು ದಾಖಲಾದ ಹಿನ್ನೆಲೆಯಲ್ಲಿ ಡಿವೈಎಸ್ಪಿ ನಂಜುಂಡಯ್ಯರನ್ನ ಕರೆತಂದ ಪೊಲೀಸರು ವಿಚಾರಣೆ ನಡೆಸಿದ್ರು. ಇದೇ ವೇಳೆ ವಂಚನೆಗೊಳಗಾದ ಕುಟುಂಬಗಳು ಠಾಣೆ ಮುಂದೆ ಜಮಾಯಿಸಿ ನ್ಯಾಯಕ್ಕಾಗಿ ಆಗ್ರಹಿಸಿದ್ರು. ಸಹಿ ಫೋರ್ಜರಿ ಮಾಡಿ ಒಂದೇ ಸೈಟ್ ಅನ್ನ ಹಲವರಿಗೆ ಅಗ್ರಿಮೆಂಟ್ ಮಾಡಿದ್ದಾರೆ. ಜೊತೆಗೆ ಮೂಲ ಮಾಲೀಕರ ಗಮನಕ್ಕೆ ಬರದಂತೆ ನಕಲಿ ದಾಖಲೆ ಸೃಷ್ಟಿಸಿ ಬೇರೆಯವರಿಗೆ ಸೈಟ್ ಅಗ್ರಿಮೆಂಟ್ ಮಾಡಿಸಿದ್ದಾರೆ. ಈ ಬಗ್ಗೆ ಡಿವೈಎಸ್ಪಿ ನಂಜುಂಡಯ್ಯನನ್ನ ಪ್ರಶ್ನೆ ಮಾಡಿದ್ರೆ ಬೆದರಿಕೆ ಹಾಕ್ತಾರೆ ಎಂದು ವಂಚನೆಗೊಳಗಾದವರು ಆರೋಪಿಸಿದ್ದಾರೆ. ಸುಮಾರು ಜನರಿಗೆ ಮೋಸ ಮಾಡಿರುವ ನಂಜುಂಡಯ್ಯ ಬರೋಬ್ಬರಿ 30 ರಿಂದ 40 ಕೋಟಿ ರೂಪಾಯಿ ಪಂಗನಾಮ ಹಾಕಿದ್ದಾರೆ ಎಂದು ದೂರುದಾರರು ಹೇಳಿದ್ದಾರೆ. ನಮ್ದು 9 ಎಕರೆ ಸಮಥಿಂಗ್ ಇದೆ. ಸೈಟ್ಗಳು ಮಾಡಿ ಮಾರೋಣ ಅಂತ ಬಂದು ನನ್ನ ಮೈದನ್ ಹತ್ರ ಡಿಸ್ಕಸ್ ಮಾಡಿ ಎಲ್ಲ ಮಾಡಿದ್ದಾರೆ. ಮೈದನ್ ಸಿಗ್ನೇಚರ್ ಬಂದ್ಬಿಟ್ಟು ಫೋರ್ಜರಿ ಮಾಡ್ತಾ ಇದ್ರು. ಫೋರ್ಜರಿ ಮಾಡಿರೋದಕ್ಕೆ ನನ್ನ ಮೈದ ರಿಟರ್ನ್ ಕ್ವಶನ್ ಕೇಳಿದ್ದಾರೆ, ಯಾಕೆ ಹಿಂಗ್ ಮಾಡಿದ್ರಿ ಅಂತ. ಮಾಡಿರೋದಕ್ಕೆ ಅವ್ರಿಗೆ ಅಷ್ಟಕ್ಕೆ ಬಂತು. ನನ್ನ ಮದ್ವೆಗೆ ಮುಂಚೆಯಿಂದನೂ ಹಿಂಗ್ ಮೋಸನೆ. ಅಷ್ಟು ನಮ್ಗೆ ಕಷ್ಟ ಐತೆ ಅಂತ ನಾವು ಹೋಗ್ತೀವಿ, ಅಲ್ಪ ಸ್ವಲ್ಪ ಕೊಟ್ಬಿಟ್ಟು ಸುಮ್ನೆ ಆಗೋದು ಅಷ್ಟೇ. ಆಮೇಲೆ ಅಷ್ಟು ಕೊಟ್ಟಿದ್ದೀನಿ ಇಷ್ಟು ಕೊಟ್ಟಿದ್ದೀನಿ ಅಂತ ಅಗ್ರಿಮೆಂಟ್ ಅಲ್ಲಿ ತೋರ್ಸೋದು. ಸ್ವಂತವ್ರಂತ ನಂಬಿ ಕೊಟ್ಟಿರೋದು. ಸ್ವಂತವ್ರದಾರೆ ಹಿಂಗ್ ಮಾಡಿದ್ರೆ ಇನ್ನ ಬೇರೆಯವ್ರ ಹೆಂಗ್ ಮಾಡ್ಬೋದು? ಏನಾಯ್ತು ಅಂತಂದ್ರೆ ನೆಕ್ಸ್ಟ್ ಒಂದು ಸೈಟ್ಸ್ ಅಂತ ಮಾಡ್ತಾರೆ. ಸೈಟ್ಸ್ ಮಾಡಿ ಅವ್ನ್ ಏನ್ ಮಾಡ್ತಾನೆ ಅಂತಂದ್ರೆ ಒಂದು ಸೈಟ್ಗೆ ಮೂರ್ ಜನಕ್ಕೆ ಮಾರೋದು, ಇದೆಲ್ಲ ಮಾಡಿದ್ದಾರೆ ಫ್ರಾಡ್ ಕೆಲಸ. ನೆಕ್ಸ್ಟ್ ಇವಾಗ ನಮ್ಗೆ ನಮ್ಮ ಹಸ್ಬೆಂಡ್ ಹೆಸರಲ್ಲಿ ಏನ್ ಮಾಡ್ತಿದ್ದಾರೆ, ಯಾರೋ ಹೇಮಂತ ಅನ್ನೋ ಹುಡುಗನ್ ಕೈಯಲ್ಲಿ ಸೈನ್ ಮಾಡಿಸ್ತಿದ್ದಾರೆ ಎಲ್ಲ ಸೈಟ್ಸ್ಗೂ. ಏನೇನ್ ಬೇಕೋ ಅವ್ರಿಗೆ ಏನೇನು ಸಾಕ್ಷಿಗಳನ್ನ ಹೆಂಗ್ ಇದ್ ಮಾಡ್ಕೊಬೇಕು ಎಲ್ಲ ಮಾಡಿದ್ದಾರೆ. ಇವಾಗ್ಲೂ ಮಾಡ್ತಾ ಇದ್ದಾರೆ. ಹೇಳಕ್ ಆಗಲ್ಲ, ಸ್ಟೇಷನ್ ಅಲ್ಲಿ ಕುತ್ಕೊಂಡು ಮಾಡ್ತಾ ಇರ್ತಾರೆ ಅವ್ರು. ಅಷ್ಟು ತಲೆ ಇದೆ, ಅಷ್ಟು ಇದೆ. ಅದ್ ಮುಂದುವರಿಬಾರ್ದು. ಇವಾಗ ಯಾರ್ಯಾರು ಮೋಸ ಆಗಿದೆ ಅವ್ರಿಗೆಲ್ಲ ನ್ಯಾಯ ಸಿಗ್ಬೇಕು. ಒಟ್ಟಾರೆ ಪೊಲೀಸ್ ಇಲಾಖೆಯಲ್ಲಿದ್ದು ನೊಂದ ಜನರಿಗೆ ನ್ಯಾಯ ಕೊಡಿಸಬೇಕಾಗಿದ್ದ ಅಧಿಕಾರಿ ಇಂದು ಸಾಕಷ್ಟು ಜನರಿಗೆ ಕೋಟಿ ಕೋಟಿ ರೂಪಾಯಿ ವಂಚನೆ ಆರೋಪದಲ್ಲಿ ತಲೆ ತಗ್ಗಿಸುವ ಪರಿಸ್ಥಿತಿಯಲ್ಲಿ ಇದ್ದಾರೆ. ಇತ್ತ ಆಸ್ತಿ ಇಲ್ಲದೆ ವಂಚನೆಗೊಳಗಾದವರು ಹಾಗೂ ನಿವೇಶನದಾರರು ಪರದಾಡುವ ಪರಿಸ್ಥಿತಿ ಎದುರಾಗಿದೆ. ಪ್ರಕಾಶ್, ಪಬ್ಲಿಕ್ ಟಿವಿ, ನೆಲಮಂಗಲ.